ಜನನಿ ಹೇಳಿ ಚಿಕ್ಕಮ್ಮ. ನನಗೇನೋ ನಮ್ಮ ಪುಟ ನಿನ್ನ ಆದಿತ್ಯನ ಜೊತೆ ಕಳಿಸಿದ್ದು ಸರಿ ಅನ್ನಿಸ್ತಿಲ್ಲ. ಯಾಕೆ ಯಾಕೆ ಅಂದರೆ ಅದು ನಿನ್ನ ಮಗು, ಅದು ಯಾವಾಗಲೂ ನಿನ್ನ ಜೊತೆಲೇ ಇರಬೇಕು, ಇಲ್ಲ ನನ್ನ ಹತ್ರ ಇರು ಅಂತ ನಿನ್ನ ಮಗುಗೆ ಹೇಳ್ಕೊಡ್ಬೇಕು. ಅದು ಬಿಟ್ಟು ಮಗು ಯಾವಾಗಲೂ ಪಾರ್ವತಿ ಆದಿತ್ಯನ ಜೊತೆ ಅಂಟ್ಕೊಂಡಿರತ್ತೆ. ನನಗಿದ್ರ ಬಗ್ಗೆ ಎಷ್ಟು ಸಲ ಹೇಳಿದ್ರು ನೀನು ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ, ಬರೀ ನಾನೇ ತಲೆ ಕೆಡಿಸ್ಕೋಬೇಕು. ನಿಮಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಯಾರು ಹೇಳಿದ್ದು ಚಿಕ್ಕಮ್ಮ? ಆರಾಮಾಗಿರಿ. ಇದನ್ನೆಲ್ಲ ನೋಡಿಕೊಂಡು ನಾನು ಹೇಗೆ ತಾನೇ ಆರಾಮಾಗಿರಲಿ? ಚಿಕ್ಕಮ್ಮ, ಅದಿನ್ನೂ ಮಗು, ಅದಕ್ಕೆ ಯಾರ ಜೊತೆ ಇದ್ರೆ ಆರಾಮ್ ಅನ್ಸುತ್ತೋ ಅವ್ರ ಜೊತೆ ಇರುತ್ತೆ ಬಿಡಿ. ಅದ್ರಲ್ಲಿ ತಪ್ಪೇನಿದೆ? ಹಾಂ, ಇದೆಲ್ಲ ಹೀಗೆ ಆಗ್ತಿದ್ರೆ ಮುಂದೊಂದು ದಿನ ನಿನ್ನ ಮಗು ನಾನು ಆದಿತ್ಯ ಪಾರ್ವತಿ ಜೊತೆನೇ ಇರ್ತೀನಿ, ನನಗೆ ನೀನು ಬೇಡ ಅಂತ ಹೇಳಿಬಿಟ್ರೆ ಆಗೇನು ಮಾಡ್ತೀಯಾ? ಜನನಿ, ಅಬ್ಬಾ ನೀನು ನಗ್ತಿದೀಯಾ? ಹಾಗಾದರೆ ನಿನ್ನ ಗಾಬರಿ ಆಗಿಲ್ಲ ಅಲ್ವಾ? ನಾನು ಯಾಕೆ ಗಾಬರಿ ಆಗಲಿ ಚಿಕ್ಕಮ್ಮ? ಅಷ್ಟಕ್ಕೂ ಯಾವ ಚಿಕ್ಕ ಮಕ್ಕಳು ತಮ್ಮ ತಂದೆ ತಾಯಿನ ನೀವು ಬೇಡ ದೂರ ಇರಿ ಅಂತ ಹೇಳಲ್ಲ. ನನ್ನ ಮಗಳಂತೂ ಆ ವಿಷಯದಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳ್ಕೊಡೋದಕ್ಕೆ ಆದಿಭಾವ ಮತ್ತು ಪಾರ್ವತಿ ಅಕ್ಕ ಇದ್ದಾರೆ, ಅವರು ಹೇಳ್ಕೊಡ್ತಿದ್ದಾರೆ. ಅವಳು ನನ್ನ ಮಗಳು ಚಿಕ್ಕಮ್ಮ, ನಾನು ಹಾಕಿದ ಗೆರೆನ ಅವಳು ಯಾವತ್ತೂ ದಾಟಲ್ಲ, ಆ ನಂಬಿಕೆ ನನಗಿದೆ. ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ ಕೂಡ. ಆದರೆ ಪರಿಸ್ಥಿತಿ ಏನು ಬೇಕಾದರೂ ಮಾಡ್ಬೋದಲ್ವಾ? ನೀವು ಅನ್ಕೊಂಡ ಹಾಗೆಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಪುಟಾಣಿಗೆ ಪ್ರೀತು ಜೊತೆಗಿಲ್ವಲ್ಲ, ಅವಳಿಗೆ ಅವ್ರ ಅಪ್ಪನ ನೆನಪು ತುಂಬ ಕಾಡ್ತಿದೆ, ಅವರನ್ನು ಮಿಸ್ ಮಾಡ್ಕೋತಿದ್ದಾಳೆ. ಅದಕ್ಕೆ ಆದಿಭಾವನ ಜೊತೆ ಹೋಗೋದಕ್ಕೆ ಆಸೆ ಪಡ್ತಿದ್ದಾಳೆ ಅಷ್ಟೇ. ಅಪ್ಪ ಏನೋ ಬೇರೆ ಊರಿಗೆ ಹೋಗಿದ್ದಾನೆ ಸರಿ, ಆದರೆ ಅಮ್ಮಂಗೆ ಏನಾಗಿದೆ? ನೀನು ಆಫೀಸಿಂದ ಸಂಜೆ ಮನೆಗೆ ಬರ್ತೀಯಲ್ಲ, ಆಗ್ಲಾದರೂ ಮಗುನ ನೀನು ನಿನ್ನ ಜೊತೆಲೇ ಇಟ್ಕೋಬೋದಲ್ವಾ? ಪಾಪ ಕಂದ, ಅಮ್ಮ ಅಮ್ಮ ಅಂತ ನಿನ್ನೆ ನೆನೆಸ್ಕೊಂಡು ಅದೆಷ್ಟು ಪರದಾಡ್ತಾ ಇರತ್ತೆ ಗೊತ್ತಾ? ನನಗೆ ಗೊತ್ತಿದೆ ಚಿಕ್ಕಮ್ಮ, ಅದಕ್ಕೆ ಪಾಪು ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ನಾನು ಮಾಡ್ತಾ ಇದ್ದೀನಲ್ವಾ. ಹಾಗಂತ ಆಫೀಸ್ ಕೆಲಸ ಎಲ್ಲದನ್ನು ಬಿಟ್ಟು ಅವಳ ಜೊತೆಲೇ ಇರೋದಕ್ಕಾಗುತ್ತಾ ಹೇಳಿ? ಅಷ್ಟಕ್ಕೂ ಈಗ ನಾನೇನಾದರೂ ಅವಳಿಗೆ ಆದಿಭಾವನ ಜೊತೆ ಹೋಗಬೇಡ ಅಂತ ಹೇಳಿದಿದ್ರೆ ನಾನು ಅವಳನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಗೊತ್ತಾ? ಕರ್ಕೊಂಡು ಹೋಗುತ್ತಾನೆ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಮ ಮೊಂಡವಾದ ನಮ್ಮ ಹತ್ರ ಬಿಡಬೇಡಿ ನೀವು. ಅಲ್ಲಮ್ಮ, ನನಗೆ ಕೆಲಸ ಇದೆ, ನಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಆಯಿತು ಆಯಿತು, ಇವತ್ತಲ್ಲ ನಾಳೆ ನಾನು ಹೇಳಿದ್ರ ಬಗ್ಗೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ಆಗ ನಿನಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾನು ಮಾತ್ರ ಸುಮ್ಮನೆ ಇರಲ್ಲ, ಬಾಯ್ ಬಡ್ಕೋತಾನೆ ಇರ್ತೀನಿ. ಓಹೋ, ಪುಟ್ಟಿಗೆ ಬಲೂನ್ ಬೇಕಾ? ನಿನಗೆ ಬಲೂನ್ ಬೇಕು ಅಂತಂದ್ರೆ ನೀನು ಅಪ್ಪ ಅಂತ ಹೇಳ್ಬೇಕು. That's my girl. ಆ ಕಲರ್ ಬೇಕಾ? ಅಣ್ಣ ಅದೇ ಕಲರ್ ಕೊಡು. ಖುಷಿ ಆಯ್ತಾ? ನಾನು ನಿನ್ನೊಂದು ಫೋಟೋ ತಗೊಳ್ಳೋಣ?
ರೀ ರೀ ನನ್ನ ಗಂಡ ಮೋಹನ್ ಎಲ್ಲಿದ್ದೀರಪ್ಪ? ಇದೇನಿದು, ಇವರೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲ ಹೋದ್ರಿ ಇವರು? ಹಾ, ಟೆರಸ್ ಹೋಗಿರ್ಬೇಕು. ನಾನು ಯೋಗ ಮಾಡ್ತಾ ಇದ್ದೀನಲ್ವಾ, ಅದು ನೋಡಿ ಅವರು ಯೋಗ ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ಬೇಕು. ಕಳ್ಳ, ಅಲ್ಲಿಗೆ ಹೋಗ್ತೀನಿ. ನಿಮ್ ದಮ್ಮಯ್ಯ ಬಿಡ್ರಿ ನನ್ನ. ದಮೋ ಹಿಡ್ಕೊಂಡಿರೋದು ಬಿಡೋಕಲ್ಲ ಕಣೆ, ತಪ್ಪು ಮಾತಾಡಕ್ಕೆ. ರೀ, ಅದೆಲ್ಲ ಯಾವಾಗ್ಲೂ ಮುಗ್ದು ಹೋಗಿದೆ. ಈಗ ನಮ್ಮಿಬ್ಬರಿಗೂ ವಯಸ್ಸಾಗಿದೆ. ಪ್ರೀತಿಗೆ ವಯಸ್ಸಿನ ಹಂಗಿರ್ಬಾರ್ದು ಕಣೆ. ಹೌದು, ವಯಸ್ಸಾಗ್ತಾ ಆಗ್ತಾ ನನ್ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲ, ಕಾರಣ ಏನು ಅಂತ ತಿಳ್ಕೊಬೋದಾ? ನೀನೇ. ನಾನಾ? ಹೌದಮ್ಮ, ಮೊದಲೆಲ್ಲ ನನ್ನ ಮೇಲೆ ನಿಂಗೆ ಪ್ರೀತಿಯೇ ಇರಲಿಲ್ಲ. ಬರೀ ಬಾಯಿ ಮಾತಲ್ಲಿ ನನ್ನ ಗಂಡ ಮೋಹನ್ ಅಂತ ಕರಿತಿದ್ದೆ ಹೊರತು ನಿನ್ನ ಮನಸ್ಸೆಲ್ಲ ಭಾವನೆನೇ ಇರಲಿಲ್ಲ ಕಣೆ. ಆದರೆ ಮಳೆಗಾಲ ಕಳೆದು ಚಳಿಗಾಲ ಬರೋ ಹಾಗೆ ಈಗ ನಿನ್ನಲ್ಲೂ ಬದಲಾವಣೆಯ ಪರ್ವ ಕಾಣಿಸ್ತು. ರೀ ನನ್ ಗಂಡ ಮೋಹನ್, ಪ್ರೀತಿ ಅನ್ನೋದು ತೋರಿಸ್ಕೊಳ್ಳೋದಲ್ಲ, ಅದು ಮನ್ಸಲ್ಲಿರ್ಬೇಕು. ನನ್ಗೆ ನಿಮ್ ಮೇಲೆ ಚಾಮುಂಡಿ ಬೆಟ್ಟದಷ್ಟು ಪ್ರೀತಿ ಇದೆ. ಹೌದಾ ದಾಮೋ? ಹ್ಞೂ, ನಮ್ಮೂರ್ ಗಂಟೆ ಮಾರಮ್ಮನ ಮೇಲೆ ಆಣೆಗೂ ಸತ್ಯ. ಮತ್ತಲ್ಲಿ ಸೌಂಡೆ ಕೇಳಿಸ್ತಿಲ್ಲ? ಏನ್ ಸೌಂಡು? ಗಂಟೆದು. ಸಾರಿ ಕಣೆ, ತಮಾಷೆಗಂತೆ. ಬರ್ತಾ ಬರ್ತಾ ನೀವು ಕಾಮಿಡಿ ಮಾಡೋದನ್ನ ಕಲಿತಾ ಇದ್ದೀರಾ? ಎಲ್ಲ ನಿನ್ ಪ್ರಭಾವ ದಾಮೋ. ದಾಮೋ, ಇದೇ ಖುಷಿಲಿ. ಹೋಗಿಯಪ್ಪ, ಬೆಳಗ್ಗೆನೆ ಇದೆಲ್ಲ ಬೇಕಾ? ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ಅಯ್ಯೋ ದಾಮೋ, ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಮತ್ತೆ ಇನ್ಯಾವ್ದ್ರ ಬಗ್ಗೆ? ಈ ಖುಷಿ ಸಂದರ್ಭದಲ್ಲಿ ನನಗೋಸ್ಕರ ಒಂದೇ ಒಂದ್ಸಲ ಐ ಲವ್ ಯು ಅಂತೀಯಾ? ನಂಗೆ ನಾಚಿಕೆ ಆಗುತ್ತೆ. ಈ ನಾಚಿಕೆ ಗಿಚ್ಚಿಗೆ ಎಲ್ಲ ಊರಿಂದ ಆಚೆಗೆ. ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಪ್ಲೀಸ್ ದಾಮೋ. ಆಯ್ತು, ಆದ್ರೆ ಕಣ್ ಮುಚ್ಕೋಬೇಕು. ಹಾ ಸರಿ. ರೀ, ನೀವಲ್ಲ ಕಣ್ರಿ, ಮತ್ತೆ ನಾನು. ಸರಿ, ಮುಚ್ಕೋ. ಐ ಲವ್ ಯು. ದಾಮೋ, ಹಿತವಾಗಿದೆ ಅಲ್ವೇನೆ? ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ರಿ. ಅಯ್ಯೋ ಯಾಕೆ? ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ? ಆಗ್ಬಾರ್ದೇನು ಆಗಲ್ಲ ಕಣೆ, ಆಗ್ಬೇಕಾಗಿರೋದೇ ಆಗೋದು. ನೀ ಸುಮ್ಮನೆ ಇರೋ. ಯಾಕೆ ದಾಮೋ? ನನಗೆ ತುಂಬಾ ಕೆಲಸ ಇದೆ. ಪ್ಲೀಸ್ ದಾಮೋ, ನನ್ನ ಮಾತು ಕೇಳೋ. ನಾನು ನಿಮ್ಮ ಮಾತು ಕೇಳಲ್ಲ. ನಾನು ಬರ್ತೀನಿ, ಬಾಯ್. ದಾಮೋ, ಬಾರೆ ಎಣ್ಣೆ ಹಚ್ಚೆ. ನೀವೇ ಹಚ್ಕೊಳ್ಳಿ. ದಾಮೋ, ಛ, ಈ ಗಂಡಸ್ರ ಕಷ್ಟ ಹೆಂಗಸ್ರಿಗೆ ಅರ್ಥನೇ ಆಗಲ್ಲಪ್ಪ. ಏನ್ ಚಿಕ್ಕತ್ತೆ, ಇವತ್ತಿಷ್ಟೊಂದು ಖುಷಿಯಾಗಿದ್ದೀರಾ? ನಂದಿರ್ಲಿ, ನೀನ್ ಹೇಳು. ನೀನೇನು ಇಷ್ಟೊಂದು ಖುಷಿಯಾಗಿದ್ಯಾ? ನೀವ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಇಲ್ಲ, ಮೊದಲು ನೀನ್ ಹೇಳು, ನಾನು ಆಮೇಲೆ ಹೇಳ್ತೀನಿ. ಸರಿ, ಇವತ್ತು ಯಜಮಾನ್ರು ನಮ್ಮ ಪುಟಾಣಿನ ಸುತ್ತಾಡ್ಸೋದಕ್ಕೆ ಅಂತ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ಓಹೋ, ಅದಕ್ಕೆನಾ ನೀನ್ ಇವತ್ತಿಷ್ಟೊಂದು ಖುಷಿಯಾಗಿರೋದು? ಆದ್ರೆ ಈ ವಿಷಯ ಚೆನ್ನಾಗಿ ಗೊತ್ತಾ? ಹೂ ಚಿಕ್ಕತ್ತೆ, ನಾನು ಅಪ್ಪ ಪುಟಾಣಿ ಯಜಮಾನ್ರು ಎಲ್ಲ ಸೇರ್ಕೊಂಡು ಒಂದು ಉಪಾಯ ಮಾಡಿ ಜನನಿನ ಒಪ್ಸಿದ್ವಿ. ವಾವ್, ಸೂಪರ್. ಹಾಗಾದ್ರೆ ನೀನು ಆದಿ ಮಗು ಜೊತೆ ಹೋಗುತ್ತಾನೆ? ಇಲ್ಲ ಚಿಕ್ಕತ್ತೆ, ಸಾವಿತ್ರಕ್ಕ ಬೇರೆ ಮನೇಲಿಲ್ಲ. ನನಗಂತೂ ತುಂಬಾ ಕೆಲಸ ಇದೆ. ಅಯ್ಯೋ, ಕೆಲ್ಸ ಯಾವಾಗ್ಲೂ ಇದ್ದಿದ್ದೆ ಪಾರು. ಗಂಡ ಮಗು ಜೊತೆ ಹೊರಗಡೆ ಸುತ್ತಾಡೋ ಅವಕಾಶ ಸಿಕ್ಕಿದ್ರೆ ಯಾರಾದ್ರೂ ತಪ್ಪಿಸ್ಕೋತಾರಾ? ನನಗದ್ರ ಬಗ್ಗೆ ಯಾವ ಬೇಸರನೂ ಇಲ್ಲ ಚಿಕ್ಕತ್ತೆ.
ಯಾಕೆ ಅಂತಂದರೆ ಬೆಳಿಗ್ಗೆ ನಮ್ಮ ಪುಟಾಣಿ ಶಾಲೆಗೆ ಹೋಗೋದ್ರಿಂದ ಹಿಡಿದು ಅವಳು ಮನೆಗೆ ವಾಪಸ್ ಬಂದಮೇಲೆ ಅವಳಿಗೆ ತಿನ್ಸೋದು ಕುಡ್ಸೋದು ಅವಳು ಎಲ್ಲ ಸೇವೆಗಳನ್ನೂ ಮಾಡೋದು ನಾನೇ ತಾನೆ. ಹಾಗಾಗಿ ಅವಳ ಜೊತೆ ಕಾಲ ಕಳೀತಾನೆ ಇರ್ತೀನಲ್ಲ. ಪಾಪ ಯಜಮಾನ್ರು ಬೆಳಿಗ್ಗೆ ಕೆಲ್ಸಕ್ಕೆ ಹೋದರೆ ಅವ್ರು ಬರೋದೇ ಸಂಜೆ ಆಗುತ್ತೆ. ಆ ಸಮಯದಲ್ಲಿ ಮಗು ಜನನಿ ಜೊತೆ ಇರುತ್ತೆ. ಹೀಗಿರೋವಾಗ ಮಗು ಜೊತೆ ಕಾಲ ಕಳೆಯೋದಕ್ಕೆ ಯಜಮಾನ್ರಿಗೆ ಸಮಯನೇ ಇರೋದಿಲ್ಲ. ಆದರೆ ಇವತ್ತು ಖುಷಿಯಿಂದ ಮಗಳನ್ನ ಹೊರಗಡೆ ಸುತ್ತಾಡ್ಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಆ ಖುಷಿನ ಅವರೊಬ್ಬರೇ ಅನುಭವಿಸ್ಲಿ ಅಂತ ನಾನು ಸುಮ್ಮನಾದೆ. ಆಯ್ತು ಬಿಡಮ್ಮ ಪಾರ್ವತಿ, ಮೊದಲೇ ನೀನು ತ್ಯಾಗಮೂರ್ತಿ, ಎಂತೆಂಥ ಮಹಾ ತ್ಯಾಗಗಳನ್ನ ಮಾಡಿದ್ಯಾ. ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ. ನಿನ್ನ ನಿರ್ಧಾರಕ್ಕೆ ಆಲೋಚನೆಗೆ ಬರೀ ಭೇಷಲ್ಲ, ಶಬ್ಬಾಷ್ ಅಂತ ಹೇಳಬೇಕು. ಅಂತೂ ನನ್ನ ಅನುಪಸ್ಥಿತಿಯಲ್ಲಿ ಇಷ್ಟೆಲ್ಲ ಡ್ರಾಮಾ ಆಗಿದೆ. ಆಗ್ಲಿ ಒಳ್ಳೆ ಬೆಳವಣಿಗೆನೆ. ನೀವು ಬೆಳಗ್ಗೆಯಿಂದ ಚಿಕ್ಕ ಮಾವನ ಜೊತೆ ರೂಮಲ್ಲೇ ಇದ್ರಲ್ಲ, ಅದಕ್ಕೆ ನಿಮ್ಗೆ ಅದೆಲ್ಲ ಗಮನಕ್ಕೆ ಬಂದಿಲ್ಲ ಅಷ್ಟೆ. ಆಹಾ, ನಿನಗೆ ಬಾಂಬೆ ಮಿಠಾಯಿ ಬೇಕಾ? ಬೊಂಬಾಯಿ ಮಿಠಾಯಿ ಬೇಕು ಅಂತಂದ್ರೆ ಏನು ಹೇಳ್ಬೇಕು ಹೇಳು? ವೆರಿ ಗುಡ್. ಎರಡು ಬೊಂಬೆ ಮಿಠಾಯಿ ಕೊಡಿ. ವೆಲ್ಕಮ್ ಪುಟ್ಟಿ. ಹೋಗಮ್ಮ ಪಾರ್ವತಿ, ನೀನೇನೇನೋ ಹೇಳ್ಬೇಡ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತಾ? ನಾಚಿಕೆ ಆಗೋಂಥದ್ದು ಏನಾಯ್ತು ಚಿಕ್ಕತ್ತೆ? ಅದೇನಂದ್ರೆ ಒಂದು ಫಸ್ಟ್ ಟೈಮು ನನ್ನ ಗಂಡ ಮೋಹನ್ಗೆ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ಓಹೋ, ಹೌದಾ? ಆಮೇಲೆ ಅವ್ರು ನನ್ನನ್ನ ಗಟ್ಟಿಗೆ ತಪ್ಕೊಂಡ್ಬಿಟ್ರು. ಆಮೇಲೆ ಅಯ್ಯೋ, ಆಯ್ತಾಯ್ತು ಬಿಡಿ, ನೀವು ಮುಂದಕ್ಕೆ ಹೇಳ್ಬೇಡಿ, ನನಗೆ ಅರ್ಥ ಆಯ್ತು. ಅಯ್ಯಯ್ಯೋ ಪಾರು, ನೀನು ಅನ್ಕೊಂಡಂಗೆಲ್ಲ ಏನೂ ಆಗಲಿಲ್ಲ ಕಣಮ್ಮ. ಅವ್ರು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ರ, ನಾನು ಅವ್ರ ಕೈಯಿಂದ ಬಿಡಿಸ್ಕೊಂಡು ನೋಡಿ ಬಂದ್ಬಿಟ್ಟೆ ಅಷ್ಟೇ. ಓ ಹೌದಾ? ಆದರೆ ಐ ಲವ್ ಯು ಅಂತ ಹೇಳುವಾಗ ನನಗೆಷ್ಟು ಭಯ ಆಯಿತು ಗೊತ್ತಾ. ಆದರೂ ಅದೊಂಥರ ಸಖತ್ ಅನುಭವ. ಪಾರು, ನೀನು ಯಾವಾಗಲಾದರೂ ಆದಿಗೆ ಐ ಲವ್ ಯು ಅಂತ ಹೇಳು, ಆಗ ನಿನಗೆ ಗೊತ್ತಾಗುತ್ತೆ. ಇಲ್ಲಪ್ಪ, ನಾನದೆಲ್ಲ ಹೇಳೋದಿಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಒಳ್ಳೆ MBBS ಓದು ಅಂತ ಹೇಳಿದ್ರು ನಾವು ಭಯ ಪಡ್ತಾ ಇದೆಯಲ್ಲ. ಇಂಗ್ಲೀಷಲ್ಲಿ ಐ ಲವ್ ಯು ಅಂತ 3 ಪದ, ಅದನ್ನ ಯಾರು ಬೇಕಾದರೂ ಹೇಳ್ತಾರೆ. ನೀನು ಒಂದ್ಸಲ ಟ್ರೈ ಮಾಡು ಪಾರು. ಸುಮ್ಮನೆ ಚಿಕ್ಕತ್ತೆ, ಏನೇನೋ ಹೇಳಬೇಡಿ. ಏ ಪಾರು, ಹೇಳಕ್ ಮುಂಚೆನೇ ನಾಚ್ಕೋತಾ ಇದ್ದಾಳಲ್ಲಪ್ಪ ಇವಳು, ಒಳ್ಳೆ ಹುಡುಗಿ. ಇವಾಗ ನಾನು ನೀನು ಇನ್ನೊಂದು ಸೆಲ್ಫಿ ತಗೊಳ್ಳೋಣ.
ಓಕೆನಾ? ಹೊರಡೋಣವಾ? ಕಂದ ಬಲ್ಲೂನು ಸಾಕಾ? ಸರಿ ಬಾ, ನೀನು ಎತ್ಕೋತೀನಿ. ಬೇಡ ಬೇಡ, ನಾನೇ ನಡೀತೀನಿ. ಓ, ನಿನಗೆ ನಡೆಯೋದಂದ್ರೆ ಅಷ್ಟೊಂದು ಇಷ್ಟನಾ? ಸರಿ ಆಯ್ತು, ಬಾ, ಕೈ ಕೊಡು. ಲಾಲಿಪಾಪ್ ಲಾಲಿಪಾಪ್ ಬೇಕಾ? ಯಾವ್ದು ಬೇಕು? ಇರ್ಬೇಕು. ಸರಿ ಬೇಡ ಬೇಡ ಬೇಡ, ಇರ್ಬೇಕು. ಸರಿ, ಆ ಕಲರಾ ಆ ಕಲರಾ? ಅಲ್ಲ, ಇದು ಇದಾ? ಅಕ್ಕ ಅಕ್ಕ, ಸರಿಯಾದ ಸಮಯಕ್ಕೆ ಬಂದೆ ಗಣಿ. ಬಾ, ಕುತ್ಕೋ, ಊಟ ಮಾಡು. ನನಗೆ ಊಟ ಬೇಕು ಅಂತ ಕೇಳದ್ನ? ನಿಂಗೇನೋ ತೋರಿಸ್ಬೇಕು. ಏನು? ಟಾಣ್ ಟಡಾಣ್. ಏನೋ ಗಣಿ ಇದು? ಟ್ರೋಫಿ ಅಕ್ಕ. ಅದ್ ನನಗೆ ಗೊತ್ತು ಕಣೋ. ಅದು ನಿನ್ ಕೈಲಿ ಏನಕ್ಕಿದೆ? ಕಾಲೇಜಲ್ಲಿ ಫಸ್ಟ್ ಪ್ರೈಸ್ ಬಂತು. ಹೌದೇನೋ? ಹ್ಞೂ ಅಕ್ಕ. ಯಾವ ಖುಷಿಗೆ ಈ ಪ್ರೈಸು? ಏನಂತ ಘನಂದಾರಿ ಕೆಲಸ ಮಾಡಿದ್ಯಾ? ನೋಡಕ್ಕ, ಅಪ್ಪ ಹೆಂಗ್ ರೇಗಿಸ್ತಾರೆ. ಅಪ್ಪ ಸುಮ್ಮನೆ ಇರ್ತೀಯಾ? ಮಕ್ಳು ತಪ್ಪು ಮಾಡಿದ್ರೆ ಬೈಬೇಕು, ಹಾಗೆ ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ಬೇಕು, ಗೊತ್ತಾ? ಆಯ್ತು, ನಿನ್ನ ತಮ್ಮ ಹೊಗಳೋ ಅಂತ ಕೆಲಸ ಏನು ಮಾಡಿದ್ದಾನೆ ಕೇಳಮ್ಮ. ಹೇಳೋ ಗಣಿ, ಏನಕ್ಕೋ ನಿನ್ಗಿದ್ ಬಂದಿದ್ದು? ಅಕ್ಕ, ಅವತ್ತು ನೀ ನನಗೆ ಕನ್ನಡದ ಬಗ್ಗೆ ಭಾಷಣ ಮಾಡ್ದಲ್ಲ, ಅದನ್ನ ಚೆನ್ನಾಗಿ ಗಟ್ಟೊಡ್ದು ಎಲ್ರ ಮುಂದೆ ಸಕ್ಕದಾಗಿ ಹೇಳಿದೆ. ಅದಕ್ಕೆ ಎಲ್ಲರೂ ಫಿದಾಗೋಗಿ ಫಸ್ಟ್ ಪ್ರೈಸ್ ನನಗೆ ಕೊಟ್ಟರು. ನೋಡಪ್ಪ, ನನ್ನ ತಮ್ಮ ಏನೋ ಒಂದು ಸಾಧನೆ ಮಾಡಿ ನಮ್ಮಿಬ್ರು ಹೆಸರು ಉಳಿಸಿದ್ದಾನೆ. ಪ್ರೈಸ್ ತಗೊಳ್ಳೋದೇ ಜೀವನದಲ್ಲಿ ಸಾಧನೆ ಅನ್ಕೋಬೇಡ. ಸಾಧನೆ ಮಾಡೋದಿನ್ನು ಬೇಕಾದಷ್ಟಿದೆ. ಅದಕ್ಕೆ ಇದನ್ನ ಮೆಟ್ಲು ಅನ್ಕೋ. ಆಯ್ತಾಯ್ತು, ಯಾವುದೇ ಕೆಲಸ ಆಗಲಿ ಕಷ್ಟಪಟ್ಟು ಮಾಡಬೇಡ, ಇಷ್ಟಪಟ್ಟು ಮಾಡು. ಆಸೆಗಾಗಿ ಬದುಕಬೇಡ, ಆದರ್ಶಕ್ಕೋಸ್ಕರ ಬದುಕು. ದೀರ್ಘವಾದ ಜೀವನ ಮುಖ್ಯ ಅಲ್ಲ ಅಪ್ಪ, ದಿವ್ಯವಾದ ಜೀವನ ಮುಖ್ಯ. ಹಾಗೆ ಕನಸನ್ನ ಪ್ರತಿ ರಾತ್ರಿ ಕಾಣ್ಬೋದು, ಆದರೆ ಆ ಕನಸು ನನ್ಸಾಗೋದಕ್ಕೆ ಹಗ್ಲಲ್ಲಿ ಕಷ್ಟಪಡಬೇಕು. ಅರ್ಥ ಆಯ್ತಾಪ್ಪ? ಎಲ್ಲ ಇವನ್ನ ನೋಡಿದ್ಯಾ? ಇವನ್ನ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಹಾಗಾದ್ರೆ ಬಿಟ್ಟ ಅಂದ್ರೆ ಅಪ್ಪ ಹೊಡಿಬೇಡ. ಈ ಮಾತನ್ನೆಲ್ಲ ನಾನೇ ಅವ್ನಿಗೆ ಹೇಳಿದ್ದು. ಈಗ ನಿನ್ ಮುಂದೆ ತಮಾಷೆಗೆ ಹೇಳ್ತಾ ಇದ್ದಾನಷ್ಟೇ. ಕರೆಕ್ಟಾಗಿ ಹೇಳ್ದೆ ಅಕ್ಕ. ಈ ಪ್ರಪಂಚದಲ್ಲಿ ನನ್ನ ಅರ್ಥ ಮಾಡ್ಕೊಂಡಿರೋ ಏಕೈಕ ಜೀವಿ ಅಂದ್ರೆ ಅದ್ ನೀನೆ. ಸರಿ, ಇವತ್ತು ನಿನಗೆ ಏನ್ ಬೇಕು ಕೇಳು, ನಾನು ಮಾಡ್ಕೊಡ್ತೀನಿ. ಅಕ್ಕ, ಇವತ್ತು ನನ್ನ ಮನೇಲಿ ಊಟ ಮಾಡಲ್ಲ. ಅದು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ. ಅರ್ಥ ಆಯ್ತು ಬಿಡು, ಇಸ್ಕೊಡ್ತೀನಿ ಇರು. ಅಪ್ಪ, ಗಣಿ ಮತ್ತೆ ಅವ್ರ ಸ್ನೇಹಿತರೆಲ್ಲ ಹೊರಗೆ ಹೋಗ್ಬೇಕಂತೆ, ಅವ್ನ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡಪ್ಪ. ಎಷ್ಟು ಬೇಕಾ? ಒಂದು 50 ಕೊಡ್ಲಾ? ಏನು 50? ಅಪ್ಪ, ಮಿನಿಮಮ್ ಅಂದ್ರು ಒಂದು 500 ರೂಪೀಸ್ ಬೇಕು. 500? ಹ್ಞೂ, ಗಾಬರಿ ಹಾಕ್ಬೇಡಪ್ಪ. 50 ರೂಪಾಯಿ ಇಸ್ಕೊಂಡು ಹೋಗೋಕ್ಕೆ ನಾನು ಸ್ಕೂಲ್ಗೆ ಹೋಗ್ತಿದ್ದಿದ್ದು ಗಣಿ ಅಲ್ಲ. ನಾವು ಐ ಆಮ್ ಎ ಕಾಲೇಜ್ ಬಾಯ್, ಅದಕ್ಕೆ 500 ರೂಪಾಯಿ ಬೇಕು. ಜೀವನದಲ್ಲಿ ಅದೇನು ಕಡ್ದು ದಬ್ಬಕ್ತೀಯೋ ಗೊತ್ತಿಲ್ಲ, ದುಡ್ಡು ಮಾತ್ರ ನೀರಿನಂತೆ ಖರ್ಚು ಮಾಡ್ತೀಯ. ಚಿಲ್ಲರೆ ಮಿಕ್ಕಿದ್ರೆ ವಾಪಸ್ ತಂದು ಕೊಡು. ಏನು ಚಿಲ್ಡ್ರೇನಾ? ಸಾಕಾಗ್ಲಿಲ್ಲ ಅಂದ್ರೆ ಫೋನ್ ಮಾಡ್ತೀನಿ, ಫೋನ್ ಪೇ ಮಾಡು. ಹೋಗ್ಲಿ ಬಿಡಪ್ಪ, ಹೋಗಿ ಕೈ ತೊಳ್ಕೊಂಬ, ನಾನು ಊಟಕ್ಕೆ ಬಡಿಸ್ತೀನಿ. ಹೋಗಪ್ಪ, ಕೈ ತೊಳ್ಕೊಂಬ. ಹಾಂ,
ಹೌದು, ಎಲ್ಲಿ ನಮ್ಮ ಪುಟಾಣಿ ಕಾಣ್ತಾನೆ ಇಲ್ಲ ಇವತ್ತು? ಅತ್ಯಮ್ಮ, ನಮ್ಮ ಪುಟಾಣಿ ಯಜಮಾನ್ರ ಜೊತೆ ಹೊರಗಡೆ ಹೋಗಬೇಕು ಅಂತ ಹಠ ಮಾಡಿದ್ಲು, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹೋ, ಹೌದಾ? ಹೌದು ಅತ್ತೆ, ಅವಳಿಗೂ ಯಾವಾಗಲೂ ಸ್ಕೂಲು ಮನೆ ಅಂತ ಬೋರ್ ಆಗ್ತಿರುತ್ತಲ್ಲ, ಅದಕ್ಕೆ ಕಳಿಸ್ಕೊಟ್ಟೆ. ಜನನಿ, ಆ್ಯಕ್ಚುಲಿ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಕಣಮ್ಮ. ಥ್ಯಾಂಕ್ಸ್ ಯಾಕತ್ತೆ? ಈ ಹಿಂದೆ ನಮ್ಮ ಪುಟಾಣಿ ತುಂಬ ಪುಟ್ಟ ಪಾಪು ಆಗಿದ್ದಾಗ ಒಂದ್ಸಲ ಆದಿ ಬಟ್ಟೆ ಕೊಡಿಸ್ಬೇಕು ಮಗುಗೆ ಅಂತ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದ.